ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಹಾಸನ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಎಂ ಪಟೇಲ್ ಹಾಗೂ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್. ನಿನ್ನೆ ಆಲೂರು ತಾಲೂಕಿನ ಮುತ್ತಿಗೆ ಗ್ರಾಮದ 4 ಮಕ್ಕಳು ಕೆರೆಯಲ್ಲಿ ಈಜಲು ಹೋಗಿ ಸಾವನ್ನಪ್ಪಿರುವ ಮೃತ ಮಕ್ಕಳ ಮನೆಗೆ ಇಂದು ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ತಿಳಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ಈ ತರಹದ ಮನಕಲುಕುವ ಘಟನೆ ಮೊದಲ ಬಾರಿಗೆ ಸಂಭವಿಸಿದೆ. ಒಂದೇ ಗ್ರಾಮದ 4 ಮಕ್ಕಳು ಸಾವನ್ನಪ್ಪಿರುವುದು ದುರ್ದೈವದ ಸಂಗತಿ. ಪೋಷಕರು ಬೇಸಿಗೆಯಲ್ಲಿ ಮಕ್ಕಳ ಬಗ್ಗೆ ಹೆಚ್ಚು ಗಮನವಹಿಸಬೇಕು. ಏಕೆಂದರೆ ಎಲ್ಲ 10-12 ವಯಸ್ಸಿನ ಮಕ್ಕಳೇ. ಆ ಮಕ್ಕಳ ಪೋಷಕರಿಗೆ ಧೈರ್ಯ ಹೇಳುವ ಶಕ್ತಿ ನಮಗಿಲ್ಲ. ಈ ತರಹದ ಘಟನೆ ಮತ್ತೆ ಯಾವ ಹಳ್ಳಿಗಳಲ್ಲೂ ಮತ್ತೆ ಮರುಕಳಿಸಬಾರದು. ಆ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ. ಬದುಕಿ ಬಾಳಬೇಕಾದ ಮಕ್ಕಳು ಈ ರೀತಿ ಮಾಡಿಕೊಂಡರೆ ಆ ತಂದೆ ತಾಯಿಯರ ನೋವು ಹೇಗಿರುತ್ತದೆ ಅದನ್ನು ಊಹಿಸಲು ಸಾಧ್ಯವಿಲ್ಲ. ಈ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಕೂಡಲೇ ಪರಿಹಾರ ದೊರಕಿಸಿಕೊಡುವುದಾಗಿ ತಿಳಿಸುತ್ತೇನೆ ಎಂದರು. ಹಾಗೂ ಪರಿಹಾರವೇ ಶಾಶ್ವತವಲ್ಲ, ಆದರೂ ಕೂಡ ಮನೆಯ ಪರಿಸ್ಥಿತಿ ತುಂಬಾ ಕಷ್ಟವಾಗಿದೆ. ಈ ಕುಟುಂಬದವರಿಗೆ ಮನೆ ಕಟ್ಟಲು ಜಾಗವಿಲ್ಲ. ಕಟ್ಟಿದ ಮನೆಯೂ ಕೂಡ ಅವರ ಹೆಸರಲ್ಲಿಲ್ಲ. ಮಕ್ಕಳನ್ನು ಮತ್ತೆ ಒದಗಿಸಿಕೊಡಲು ಸಾಧ್ಯವಿಲ್ಲ. ಈಗಿರುವ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾದರೂ ಪರಿಹಾರ ಸಹಾಯವಾಗುತ್ತದೆ. ಬೇಸಿಗೆ ರಜೆಯಲ್ಲಿ ತಂದೆ ತಾಯಂದಿರು ಮಕ್ಕಳ ಬಗ್ಗೆ ಜವಾಬ್ದಾರಿ ವಹಿಸಬೇಕು. ಶಾಲೆಗೆ ಈಗ ರಜೆ ಇರುವ ಕಾರಣ ಹೆತ್ತವರು ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಚಿಕ್ಕ ಮಕ್ಕಳು ಆಟ ಆಡುವ ವಯಸ್ಸು, ಅವರನ್ನು ತಡೆಯಲು ಸಾಧ್ಯವಿಲ್ಲ. ಆದರೂ ಕೂಡ ಮಕ್ಕಳ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು. ಮುಂದೆ ಕಷ್ಟ ಅನುಭವಿಸುವುದಕ್ಕಿಂತ ನಾವೇ ಮೊದಲೇ ಜವಾಬ್ದಾರಿ ತೆಗೆದುಕೊಂಡರೆ ಈ ತರಹದ ಘಟನೆಗಳು ಸಂಭವಿಸುವುದಿಲ್ಲ. ದೇವರು ಆ ನೋವನ್ನು ಮರೆಸುವ ಶಕ್ತಿ ಭಗವಂತ ನೀಡಲಿ ಎಂದರು. ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ, ಮಕ್ಕಳು ಸಾವನ್ನಪ್ಪಿರುವುದು ನೋವಿನ ಸಂಗತಿ. ತಂದೆ ತಾಯಿಯರ ಗೋಳಾಟವನ್ನು ಕಣ್ಣಲ್ಲಿ ನೋಡಲು ಅಸಾಧ್ಯ. ಮನೆಯಲ್ಲಿ ಆಟವಾಡಿಕೊಂಡು ಬೆಳೆದ ಮಕ್ಕಳು ಕಣ್ಮರೆಯಾದರೆ ಆ ನೋವನ್ನು ಯಾರೂ ಸಹಿಸಲು ಸಾಧ್ಯವಿಲ್ಲ. ದೇವರು ಆ ಕುಟುಂಬಕ್ಕೆ ನೋವನ್ನು ಮರೆಸುವ ಶಕ್ತಿ ನೀಡಲಿ. ನಮ್ಮ ಸರ್ಕಾರದ ವತಿಯಿಂದ ಮೃತ ಕುಟುಂಬಸ್ಥರಿಗೆ ಪರಿಹಾರ ದೊರಕಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಇದ್ದರು. ಮಾತ್ರ ಸಾಧ್ಯ, ಯಾಕಂದ್ರೆ ಇನ್ನೂ ಅವ್ರನ್ನ ನಂಬಿಕೊಂಡು ಅವ್ರ ಕುಟುಂಬ ಮತ್ತೆ ಹೆಣ್ಣು ಮಕ್ಕಳಿದ್ದಾರೆ. ಅವರು 3 ಜನ ಏನು ಈ ಗ್ರಾಮದಲ್ಲಿ ನನ್ನ ಮಕ್ಕಳು ಕಳ್ಕೊಂಡಿದ್ದಾರೆ. ತಂದೆ ತಾಯಿದ್ರು ಅವ್ರಿಗೆ ಒಂದು ರಾಜಕೀಯ ನಾವೆಲ್ಲ ಮನುಷ್ಯ ಮರೆಲ್ಲ ಒಂದು ಕುಟುಂಬ ಜೊತೆ ಬೇಕು. ನಾವು ಕೂಡ ಕ್ರಮವಾಗಿ ಈ ಥರ ಹೇಳಿ ಯಾಕಂದ್ರೆ ತಿಳಿದಾವೆ ನಾವೇನೇ ಮಾಡೋದು ಏನಿಗೆ ಅದರಿಂದ ಇಲ್ಲ. ನಾವು ಹಾಗಾಗಿ ಮುಖಾಂತ ಮಾಡ್ತೀವಿ ಅದಕ್ಕೆ ಗ್ರಾಮದಲ್ಲಿ ಬಂದ ಇದ್ದೀವಿ. ಅತ್ತೆ ತಾಯಿ ಸರಿಯಾದ ಮನೆ ಇಲ್ಲ, ಮನವಾರದು ಈ ಥರ ಸಾಕಷ್ಟು ನಮ್ಮ ಆಲೂರು ತಾಲೂಕಲ್ಲಿ ಸಾಕಷ್ಟು ಜನಕ್ಕೆ ಮನೆ ಇಲ್ಲ, ಇಲ್ಲ. ಒಂದಲ್ಲಿ ಎಲ್ಲ ಮುಖಂಡರೆಲ್ಲ ಚರ್ಚೆ ಗ್ರಾಮ ಪಂಚಾಯತ್ಗೆ ಶಾಲೆಗಳು ಯಾವ ಮಟ್ಟದಲ್ಲಿ ಯಾವ ಎಲ್ಲ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಲಿಕ್ಕೆ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸೋದಕ್ಕೆ ನಾವು ನಮ್ಮ ನಾಯಕರೆಲ್ಲ ಸದಾ ಸಿದ್ಧರಾಗಿರ್ತೀವಿ ಅಂತ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ.